ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಹಾಗೆಯೇ ನಾವು ನಾರ್ಮಲಾಗಿ ಯೂಸ್ ಮಾಡೋ ಬೀಡ್ಗಿನ ಸ್ವಲ್ಪ ದೊಡ್ಡ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಫಸ್ಟು ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. 1-2 ಸರಿ ನಾಟ್ ಹಾಕ್ಕೊಳ್ಳಿ. ಇವಾಗ ಸೇಮ್ ಜಾಗದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್, ಈ ರೀತಿ ಲಾಕ್ ತೊಗೊಳ್ಳಿ. ಈ ರೀತಿ ಲಾಕ್ ತೊಗೊಂಡು ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ಬೀಡ್ಗಿನ ಸ್ವಲ್ಪ ದೊಡ್ಡದಿದೆ, ನೀವು ನೋಡ್ಬೋದು. ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ನೀಡಲ್ನ ಇಟ್ಕೊಂಡು ಇಲ್ಲಿಗೆ ನೀವು ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಕ್ರಾಸಾಗಿ ತೊಗೋಬೇಕು. ಇದನ್ನು ಸಣ್ಣದಾಗಿ ಸ್ಲ್ಯಾಂಟ್ ಆರ್ಚ್ನ ತೊಗೊಳ್ತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಇವಾಗ 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಕಂಬಗಳನ್ನು ತೊಗೊಳ್ತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಥ್ರೆಡ್ನ ತೊಗೊಳ್ಳಿ. ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಒಂದು ಮಾಡಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೊಳ್ಳಿ. 2 ಕಂಬಗಳಾಯಿತು. ನೀಡಲ್ ಮೇಲೆ ಮತ್ತೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಎಳೆನ ಒಂದು ಮಾಡ್ಕೋಬೇಕು. 1 2 2 ಸರಿ ಈ ರೀತಿ ಒಂದು ಮಾಡ್ಕೋಬೇಕು. 3 ಕಂಬ ಆಗಿದೆ. 4 5 ಕಂಬ ಆಗಿದೆ. 2 ಚೈನ್ ಆದಮೇಲೆ ಇವಾಗ ಈ ರೀತಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇವಾಗ 2 ಚೈನ್ಸ್ 1 2 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇದು ಬಟ್ಟೆ ಸೀದಾ ಇದೆಯಲ್ವಾ, ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಸೀರೆನ ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಒಂದು ಚೈನ್ ತೊಗೊಳ್ಳಿ. ಒಂದು ಚೈನ್ ತೊಗೊಂಡು ಒಂದು ಕಂಬ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ, ನೀವು ನೋಡಿ. ಈ ರೀತಿ ಇಲ್ಲಿ ಹೋಲ್ ಕಾಣಿಸುತ್ತೆ, ನೀವು ನೋಡ್ಬೋದು. ಇಲ್ಲಿಗೆ ನೀವು ಕಂಬಗಳನ್ನು ತೊಗೋಬೇಕು. ಫಸ್ಟ್ ಇಲ್ಲಿ ನಾನು ನೀಡಲ್ನ ಹಾಕಿ ಫಸ್ಟ್ ಹೋಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಒಂದು ಕಂಬ, ಒಂದು ಚೈನ್, ಮತ್ತೆ ಒಂದು ಕಂಬ. ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಕಂಬ, ಮತ್ತೆ ಒಂದು ಚೈನ್ ತೊಗೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬ, ಒಂದು ಚೈನ್, ಒಂದು ಕಂಬ. ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಕಂಬ, ಮತ್ತೆ ಒಂದು ಚೈನ್ ತೊಗೊಳ್ಳಿ. ನೆಕ್ಸ್ಟ್ ಗ್ಯಾಪಲ್ಲಿ ಇಲ್ಲಿಗೆ ನಾನು ನೀಡಲ್ನ ಹಾಕಿ ಒಂದು ಕಂಬ ತೊಗೊಳ್ತಾ ಇದ್ದೀನಿ.
2 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಒಂದು ಚೈನ್ ಒಂದು ಕಂಬಗಳನ್ನು ತೊಗೊಂಡಿದ್ದೀನಿ. 5 ಕಂಬ ಬಂದಿದೆ. ಈ 2 ಚೈನ್ಸ್ ಆದಮೇಲೆ 5 ಕಂಬಗಳು ಬಂದಿದೆ, ನೀವು ನೋಡ್ಬೋದು. 2 ಚೈನ್ಸ್ ಆದಮೇಲೆ 1 2 3 4 5 5 ಕಂಬಗಳು ಬಂದಿದೆ. ಇವಾಗ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು 1 2 3 ಚೈನ್ಸ್ ತೊಗೊಳ್ಳಿ. ಈ 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು ಲಾಕ್ ಥರ. ಇವಾಗ ಮತ್ತೆ 1 2 3 ಚೈನ್ಸ್ ತೊಗೊಂಡು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 ಚೈನ್ಸ್ ತೊಗೋಬೇಕು. ನೆಕ್ಸ್ಟ್ ಈ 2 ಕಂಬಗಳ ಮಧ್ಯ 1 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 1 2 3 ಚೈನ್ಸ್. ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್, ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಮತ್ತು 3 ಚೈನ್ಸ್ 1 2 3 ಚೈನ್ಸ್. ಹಾಗೆಯೇ ನೆಕ್ಸ್ಟ್ ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಇಲ್ಲೇ ಪಕ್ಕದಲ್ಲೇ ಬರುತ್ತೆ ಇದು ಸಿಂಗಲ್ ಕ್ರೋಶೆ. ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಮೇಲ್ಗಡೆ 3 ಚೈನ್ ಒಂದು ಸಿಂಗಲ್ ಕ್ರೋಶೆ ನಾನಿಲ್ಲಿ 1 2 3 4 5 ಟೈಮ್ಸ್ ಬಂದಿದೆ. ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಬೀಡ್ ಆ್ಯಡ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಕ್ರಾಸಾಗಿ ನೋಡಿಕೊಂಡು ಬಟ್ಟೆ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬ ತೊಗೊಳ್ಳಿ. ನೀಡಲ್ ಮೇಲಿರೋ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ 2 ಚೈನ್ಸ್. ಈ ಒಂದು ಕಂಬಕ್ಕೆ 5 ಕಂಬಗಳನ್ನು ತೊಗೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆ ಮತ್ತು 2 ಎಳೆನ ಒಂದು ಮಾಡ್ಕೊಳ್ಳಿ. 1 2 3 4 5 5 ಕಂಬಗಳಾಗಿದೆ 2 ಚೈನ್ಸ್ ಆದಮೇಲೆ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಒಂದು ಚೈನ್ ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಕಂಬದ ಈ ಕಂಬ ಇದೆಯಲ್ಲ ಇದ್ರ ಹತ್ರ ಗ್ಯಾಪ್ ಇದೆ, ಇಲ್ಲಿ ನೋಡಿಕೊಂಡು ಒಂದು ಕಂಬ ತೊಗೊಳ್ಳಿ. ಇವಾಗ ಒಂದು ಚೈನ್ ಒಂದು ಕಂಬ ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಚೈನ್ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಕಂಬ, ಮತ್ತೆ ಒಂದು ಚೈನ್, ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ, ಮತ್ತೆ ಒಂದು ಚೈನ್, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಕಂಬ ತೊಗೊಳ್ಳಿ, ಮತ್ತೆ ಒಂದು ಚೈನ್, ಲಾಸ್ಟಲ್ಲಿ ಕಂಬ ತಗೊಳ್ತಾ ಇದ್ದೀನಿ ಇಲ್ಲಿಗೆ. ಬಟ್ಟೆನ ಸೀದಾ ಮಾಡ್ಕೊಳ್ಳಿ. 3 ಚೈನ್ಸ್ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡು ಈ ರೀತಿ 2 ಕಂಬಗಳ ಮಧ್ಯ ಒಂದು ಚೈನ್ ತೊಗೊಂಡಿದ್ವಿ. 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಹಾಗೆಯೇ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 ಚೈನ್ಸ್, ಒಂದು ಸಿಂಗಲ್ ಕ್ರೋಶೆ, 2 ಕಂಬಗಳ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. 1 2 3
3 ಚೈನ್ಸ್, ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 ಚೈನ್ಸ್. ನೆಕ್ಸ್ಟ್ ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 ಚೈನ್ಸ್. ನೆಕ್ಸ್ಟ್ ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಬರುತ್ತೆ. ಲಾಸ್ಟಲ್ಲಿ ಸ್ಟ್ರೇಟಾಗಿ ನೋಡಿಕೊಂಡು ಈ ಒಂದು ಸಿಂಗಲ್ ಕ್ರೋಶೆ ಪಕ್ಕನೇ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. ಇದೇ ಥರ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಡಿಸೈನ್ ಬರುತ್ತೆ. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. 2 ಚೈನ್ಸ್, 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ನ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಮಾಡಿದರು, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೋಡೋಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ನಿಮಗೇನಾದರೂ ಕುಚ್ಚಬೇಕು ಅಂತಿದ್ದರೆ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ತೊಗೊಂಡ್ರಲ್ಲ, ಅದಾದ ನಂತರ ನೀವು 3 ಚೈನ್ಸ್ ಹಾಕ್ಕೋಬೋದು. ಮಧ್ಯ ಒಂದು ಡಿಸೈನ್ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಕುಚ್ಚನ್ನ ಹಾಕ್ಕೋಬೋದು. ಈ ಡಿಸೈನ್ಗೆ ನೀವು 500 600ವರೆಗೂ ಚಾರ್ಜ್ ಮಾಡ್ಬೋದು. ನಿಮಗೇನಾದರೂ ಇದೇ ರೀತಿ ನಿಮ್ಮ ಇಷ್ಟವಾದ ಡಿಸೈನ್ನ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ID ಇದೆ, ಅದನ್ನು ಚೆಕ್ ಮಾಡಿ ನೀವು ನನಗೆ ಫೋಟೋಸ್ನ ಕಳಿಸಿದರೆ, ಸ್ಯಾರಿ ಕುಚ್ಚು ಡಿಸೈನ್ ಫೋಟೋಸ್ ಕಳಿಸಿದರೆ ನಾನು ಅದನ್ನು ಟ್ರೈ ಮಾಡಿ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಈ ಡಿಸೈನ್ ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.